ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ, ನಾನು ಇವತ್ತೊಂದು ನಿಮ್ಮನ್ನೆಲ್ಲ ಒಂದು ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ದೇವಸ್ಥಾನದ ಮಹಿಮೆ ಏನು, ಆ ದೇವಸ್ಥಾನ ಎಲ್ಲಿದೆ, ಅದ್ರ ಬಗ್ಗೆ ಎಲ್ಲ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡೋಣ ಅನ್ಕೊಂಡಿದ್ದೀನಿ. ಈ ದೇವಸ್ಥಾನ ಬಂದ್ಬಿಟ್ಟು ನಾನು ನಂಬಿರೋ ದೇವರು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ಅದೆಲ್ಲಿದೆ ಅನ್ನೋದ್ರ ಬಗ್ಗೆ ನಾನು ಹೋಗ್ತಾ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಓಂ ಶ್ರೀ ಗುರುಭ್ಯೋ ನಮಃ. ಈ ದೇವಸ್ಥಾನ ಬಂದುಬಿಟ್ಟು ನಾಗಸಂದ್ರ ಹತ್ರ ಇರೋ ಮಾದನಾಯಕನಹಳ್ಳಿ ಲಕ್ಷ್ಮೀಪುರ ಹತ್ರ ಇರೋ ರಾಘವೇಂದ್ರ ಸ್ವಾಮಿ ಮಠ ಇದು. ನಾನು ಈ ದೇವಸ್ಥಾನನ ಮೊದಲು ನೋಡಿದ್ದು 2 ವರ್ಷಗಳ ಹಿಂದೆ. ಆವಾಗಿಂದ ನಾನು ಈ ದೇವಸ್ಥಾನಕ್ಕೆ ಸಾಧ್ಯ ಆದಾಗೆಲ್ಲ ಬರ್ತಾ ಇರ್ತೀನಿ. ಇದು ಎಂಟ್ರೆನ್ಸು. ಹಿಂಗೆ ಹೋದರೆ ಈ ಕಡೆ ಲೆಫ್ಟ್ ಸೈಡ್ ಹೋದರೆ ಹಿಂಗೆ ಲೆಫ್ಟ್ ಸೈಡ್ ಹೋಗಬೇಕು. ಹಿಂಗೆ ಹೋದರೆ ಇಲ್ಲಿ ಕೈಕಾಲು ತೊಳೆಯೋದಕ್ಕೆಲ್ಲ ಜಾಗ ಇದೆ, ನೀರಲ್ಲೇ ಇದೆ. ಸೊ ನೋಡಿ, ಇದು ಕೈಕಾಲು ತೊಳೆದ್ಬಿಟ್ಟು ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ. ಇದು ಎಂಟ್ರೆನ್ಸು ಮೇನ್. ಇಲ್ಲಿ ನೋಡಿ ಎಷ್ಟು ಖಾಲಿ ಜಾಗ ಇದೆ, ಎಷ್ಟು ವಿಶಾಲವಾಗಿದೆ. ಇನ್ನು ಮುಂದೆ ಹೋಗಬೇಕು. ಇವತ್ತು ತುಂಬ ಖಾಲಿ ಅನ್ನಿಸ್ತಾ ಇದೆ. ಏನಕ್ಕಂತಂದರೆ ನಾನು ಬಂದಿರೋ ಶನಿವಾರ. ಏನಕ್ಕಂದರೆ ವೀಡಿಯೋ ಮಾಡೋದಕ್ಕೋಸ್ಕರ. ಗುರುವಾರ ಬಂದರೆ ಸೊ ನಿಮಗೆ ತೋರಿಸ್ಬೇಕು ಅಂತಲೇ, ಈ ದೇವಸ್ಥಾನದ ಬಗ್ಗೆ ತೋರಿಸ್ಬೇಕು ಅಂತಲೇ ನಾನು ಶನಿವಾರ ಬಂದಿರೋದು. ಶನಿವಾರ ಜಾಸ್ತಿ ರಶ್ ಇರಲ್ಲ. ಗುರುವಾರ ಬಂದರೆ ತುಂಬ ಜನ ಇರ್ತಾರೆ. ಇಲ್ಲಿ ಒಳಗಡೆ ಬರೋಕ್ಕೂ ಜಾಗ ಇರಲ್ಲ. ಸೊ ಅದಕ್ಕೆ ನಾನು ಇವತ್ತು ಬಂದಿದ್ದೀನಿ. ಇದು ಬಂದುಬಿಟ್ಟು ಕ್ಯೂ ಇರುತ್ತೆ ಇಲ್ಲಿ. ಸೊ ಇಲ್ಲೆಲ್ಲ ಫುಲ್ ತುಂಬಿರುತ್ತೆ ಕ್ಯೂ. ಇವತ್ತು ಫುಲ್ ಖಾಲಿ ಇದೆ. ಇಲ್ಲಿ ಏನು ಖಾಲಿ ಇದೆ ಅದು ಖಾಲಿ ಕಾಣಿಸ್ತಿರಲ್ಲ. ಇವತ್ತು ಖಾಲಿ ಇದೆ ಅಷ್ಟೇ. ನಾವು ಬಂದಿರೋದು ಸ್ವಲ್ಪ ಲೇಟ್ ಆಗಿದೆ, 12 o'clock ಮೇಲಾಗಿದೆ. ಅದಕ್ಕೋಸ್ಕರ ಬೆಳಗ್ಗೆ ಬರೋರು ಬಂದು ಹೋಗಿರ್ತಾರೆ. ಇದು ಮೇನ್ ಗರ್ಭಗುಡಿ ಹತ್ರ ಬಂದು ಇಲ್ಲಿ ಅಮ್ಮ ದೀಪ ಹಚ್ತಾ ಇದ್ದಾರೆ, ಆಮೇಲೆ ಅರುಣ್ ದೀಪ ಹಚ್ತಾ ಇದ್ದಾರೆ. ಇದು ಮೇನ್ ಗರ್ಭಗುಡಿ. ಅದ್ರ ಒಳಗಡೆ ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಟಿದ್ದಾರೆ. ಇಲ್ಲಿ ಮೇಲ್ಗಡೆ ನೋಡಿ ಅವ್ರದ್ದು ಇದೆಲ್ಲ ಬರ್ತಿದ್ದಾರೆ. ಇದು ಬಂದ್ಬಿಟ್ಟು ಈ ದೇವಸ್ಥಾನಕ್ಕೆ ಶ್ರೀ ಕಾಮಧೇನು ಕ್ಷೇತ್ರ ಅಂತಲೇ ಹೇಳ್ತಾರೆ. ಕಾಮಧೇನು ಅಂದರೆ ಸಮುದ್ರ ಮಂಥನ ಕಾಲದಲ್ಲಿ ಕ್ಷೀರ ಸಮುದ್ರದಲ್ಲಿ ಹುಟ್ಟಿದ 14 ವಸ್ತುಗಳಲ್ಲಿ ಕಾಮಧೇನುವು ಒಂದು. ಇಲ್ಲಿಗೆ ಬರುವ ಎಲ್ಲ ಭಕ್ತಾದಿಗಳ ಇಷ್ಟಾರ್ಥವನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳು ನೆರವೇರಿಸ್ತಾರೆ. ಆ ದೇವರೆಂದರೆ ತಿರುಪತಿಯ ತಿಮ್ಮಪ್ಪ, ಗುರುಗಳೆಂದರೆ ಮಂತ್ರಾಲಯದ ರಾಘಪ್ಪ ಅನ್ನೋ ಗಾದೆ ಮಾತನ್ನ ನಾವೆಲ್ಲರೂ ಕೇಳಿರ್ತೀವಿ. ಈ ದೇವಸ್ಥಾನಕ್ಕೆ 2ನೇ ಮಂತ್ರಾಲಯ ಬೆಂಗಳೂರಿನ ಮಂತ್ರಾಲಯ ಅಂತಲೇ ಹೇಳ್ತಾರೆ. ಇಲ್ಲಿ ವಿಶೇಷತೆ ಏನು ಅಂದರೆ, ಇಲ್ಲಿ ನಿರ್ಮಾಣವಾಗಿರೋ 108 ಕೋಟಿ ಶ್ರೀ ರಾಘವೇಂದ್ರಾಯ ನಮಃ ಮಹಾಯಜ್ಞದ ಪುಸ್ತಕದಿಂದ ಈ ಬೃಂದಾವನ ನಿರ್ಮಾಣ ಆಗಿದೆ. ಅಂದರೆ ಸಾವಿರಾರು ಭಕ್ತಾದಿಗಳು ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆದು ಅರ್ಪಿಸಿರುವಂಥ ಪುಸ್ತಕಗಳಿಂದ ಈ ಬೃಂದಾವನನ ನಿರ್ಮಾಣ ಮಾಡಲಾಗಿದೆ ಅಂತ ನಿಜ ಹೇಳಬೇಕು ಅಂದರೆ ಇಲ್ಲಿ ಬರೋ ಸಾವಿರಾರು ಭಕ್ತಾದಿಗಳ ಇಷ್ಟಾರ್ಥಗಳನ್ನು ರಾಘವೇಂದ್ರ ಸ್ವಾಮಿಗಳು ಈಡೇರಿಸ್ತಾರೆ. ಇಲ್ಲಿ ವಿಶಾಲವಾಗಿ ಜಾಗ ಇದೆ, ಇಲ್ಲೆಲ್ಲ ಕೂತ್ಕೋಬೋದು. ಇಲ್ಲಿ ಬಂದು ಕೂತ್ಕೊಂಡ್ರೆ ಮನಸ್ಸಿಗೆ ಒಂಥರ ನೆಮ್ಮದಿ. ನಾನು ಈ ದೇವಸ್ಥಾನಕ್ಕೆ ಬಂದರೆ ಇಲ್ಲಿ 10 ನಿಮಿಷ ಕೂತು ವಿಶ್ರಾಂತಿ ತಗೊಂಡು ಆಮೇಲೆ ಹೋಗ್ತೀನಿ. ಇಲ್ಲಿಂದ ಅಷ್ಟು ನೆಮ್ಮದಿ ಸಿಗುತ್ತೆ ಈ ಜಾಗದಲ್ಲಿ. ಬಂದ್ಬಿಟ್ಟು ಒಳಗಡೆ ಇಲ್ಲಿ ವಿಗ್ರಹ ಮತ್ತು ದೀಪದ ಕಂಬಗಳು, ರಾಘವೇಂದ್ರ ಸ್ವಾಮಿ ಫೋಟೋ, ನಿಮಗೆ ದೇವ್ರ ಮನೆಗೆ ಪೂಜೆಗೆ ಏನಾದರೂ ಬೇಕಾದರೆ ಸಾಮಗ್ರಿಗಳೆಲ್ಲ ಇಟ್ಟಿದ್ದಾರೆ. ಇಲ್ಲಿ ಅಷ್ಟು ಚೆನ್ನಾಗಿದೆ. ಇಲ್ಲಿ ನಾನು ತುಂಬ ವಸ್ತುಗಳನ್ನ ಪರ್ಚೇಸ್ ಮಾಡಿದ್ದೀನಿ ಈ ಹಿಂದೆ. ಇಲ್ಲಿ ನೋಡಿ ಫೋಟೋ, ದೇವ್ರ ಫೋಟೋಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ. ವಿಭೂತಿ ಬೇಕಾ, ದೇವ್ರ ಫೋಟೋ ಬೇಕಾ, ಏನಾದರೂ ಇಲ್ಲಿಂದ ಪರ್ಚೇಸ್ ಮಾಡ್ಬೋದು. ಮತ್ತು ಇಲ್ಲಿ ಮನೇಲೇ ಮಾಡಿರೋಂಥ ಹೋಮ್ ಮೇಡ್ ತಿಂಡಿಗಳು, ಉಪ್ಪಿನಕಾಯಿ ಇದನ್ನೆಲ್ಲ ಇಟ್ಟಿದ್ದಾರೆ. ಇದು ನಿಜವಾಗ್ಲೂ ನಾನು ತೊಗೊಂಡಿದ್ದೀನಿ, ತಿಂದಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಬಿಸಿಬೇಳೆ ಬಾತ್ ಪೌಡರು, ವಾಂಗಿಬಾತ್ ಪೌಡರ್ ಎಲ್ಲ ನಮ್ಮ ದರ್ಶನ ಎಲ್ಲ ಮುಗೀತು. ನಾವಿವಾಗ ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀವಿ. ಇದು ಬಂದುಬಿಟ್ಟು ಅಲ್ಲೇ ಪಕ್ಕದಲ್ಲೇ ಸಾಯಿಬಾಬಾ ದೇವಸ್ಥಾನ ಇದೆ. ಇಲ್ಲಿಂದ ಸೀದಾ ನಾನು ಮಾಲಾಫೇಶಿಯಾಗೆ ಹೋಗ್ತಾ ಇದ್ದೀನಿ. ಮಾಲಾಫೇಶಿಯಾ ಓಪನ್ ಆಗೋದ್ರಿಂದ ನಾನು ನೋಡೇ ಇಲ್ಲ ಮಾಲ್ ಹೆಂಗಿದೆ ಅಂತ. ಅದಕ್ಕೋಸ್ಕರ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಇವತ್ತು.
ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್.